हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणी च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः स्वन्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयो सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯ. ಇದರಲ್ಲಿ ನಾವು 3ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದನ್ನು ನೋಡುವಾಗ ನಮಗಿಲ್ಲಿ ವಾಸುದೇವನಿಗೆ ಉಪನಯನ ಆದಂತಹ ಘಟ್ಟವನ್ನು ನೋಡ್ತೇವೆ. ಈ ವಾಸುದೇವ ಇವನನ್ನು ವೇದಗಳೇ ಬಣ್ಣಿಸ್ತವೆ. ವಾಸುದೇವನ ಮಹಿಮೆಯನ್ನು ವೇದಗಳೇ ಬಣ್ಣಿಸುವಂಥದ್ದು. ಇಂತಹ ಈ ವಾಸುದೇವನಿಗೆ ಸಾವಿತ್ರಿ ಮಂತ್ರವನ್ನ ತಂದೆ ಉಪದೇಶ ಮಾಡ್ತಾರೆ ಅಂದರೆ ಅತ್ಯಾಶ್ಚರ್ಯಕರವಾಗಿ ಇದೆ. ಎಲ್ಲ ವೇದಗಳು ಕೂಡ ಯಾವ ವಾಸುದೇವನ ಮಹಾಮಹಿಮೆಯನ್ನ ಬಣ್ಣಿಸ್ತವೋ ಅಂತಹ ವಾಸುದೇವನಿಗೆ ಸಾವಿತ್ರಿ ಮಂತ್ರೋಪದೇಶ ಅಂದರೆ ಅದೆಷ್ಟು ಆಶ್ಚರ್ಯಕರವಾದದ್ದು. ಇದೆಂತಹ ಸೋಜಿಗ ಅಂತ ದೇವತೆಗಳು ಅಂದ್ಕೊಂಡ್ರಂತೆ. ದೇವತೆಗಳೆಲ್ಲರೂ ಕೂಡ ಅಂತರಿಕ್ಷದಲ್ಲಿ ನಿಂತು ವಾಸುದೇವನಿಗೆ ನಡೆದಂತಹ ಈ ಒಂದು ಉಪನಯನೋತ್ಸವವನ್ನು ನೋಡ್ತಾರೆ. ಲೋಕದಲ್ಲಿ ಜನರೆಲ್ಲರೂ ಕೂಡ ಬಂದು ಬಂಧು ಬಾಂಧವರು, ನಡಿಲಾಯ ಭಟ್ರ ಬಂಧು ಜನ, ಮಿತ್ರರು, ಪ್ರೀತಿಯವರೆಲ್ಲ ಬಂದು ಈ ವಾಸುದೇವನ ಉಪನಯನವನ್ನು ನೋಡಿ ಆನಂದಿಸಿದರು. ದೇವತೆಗಳು ಅಂತರಿಕ್ಷದಲ್ಲಿ ನಿಂತು ನೋಡಿ ಆನಂದಿಸಿದರು. ಅಭಿನಂದು ರಹೋ ವಿಯತೋ ಮಹಂ. ಆಕಾಶದಿಂದ ವಿಯತಃ ಅಂದರೆ ಆಕಾಶದಿಂದ ಮಹಂ ಈ ಉತ್ಸವವನ್ನು ನೋಡಿ ಆ ದೇವತಾ ಸ್ತ್ರೀ ಪುರುಷರೆಲ್ಲರೂ ನಿಂತು ಆನಂದಿಸಿಬಿಟ್ರು. ವಾಸುದೇವನ ಈ ಒಂದು ಉತ್ಸವ ಅಂತ ಭಾವಿಸಿದರು. ಅವರಿಲ್ಲಿ ಬ್ರಹ್ಮೋಪದೇಶ ಅಥವಾ ಸಾವಿತ್ರಿ ಉಪದೇಶಕ್ಕೆ ಅವರು ಯಾರು ಕೂಡ ಅದು ವಾಸುದೇವನಿಗೆ ಸಾವಿತ್ರಿ ಉಪದೇಶ ಆಯಿತು ಅನ್ನೋದು ಯಾರಿಗೂ ಪ್ರಮುಖವಾಗಿ ಕಾಣಲಿಲ್ಲ. ಯಾಕೆಂದರೆ ಇವನು ವೇದವರ್ಣಿತನಾದಂತಹವನು. ಹಾಗಾಗಿ ಇವನಿಗೆ ಇವನ ಸಂಬಂಧಿಯಾಗಿ ಯಾವುದೋ ಒಂದು ಉಪನಯನ ಎನ್ನುವ ನೆಮದಲ್ಲಿ ವಾಸುದೇವನಿಗೊಂದು ಉತ್ಸವ ಎನ್ನುವುದೇ ದೇವತೆಗಳ ಸಂತೋಷ. ಇದನ್ನೆಲ್ಲ ಹೇಳಿದ ಮೇಲೆ ಆ ಅತ್ಯಂತ ಜಾಣನಾದ ಆ ಹುಡುಗನಿಗೆ ಅವನಿಗೆ ತಲೆಗೂದಲನ್ನೆಲ್ಲ ಮುಂಡನ ಮಾಡಿಸಿ ಅಲ್ಲಿ ಒಂದು ಶಿಖೆಯನ್ನು ಬಿಟ್ಟು ಎಲ್ಲ ತಲೆಗೂದಲು ಮುಂಡನ ಮಾಡಿಸ್ತಾರೆ. ಅದಕ್ಕೆ ಕುಶಲೀನಂ ಕುಶಲೀಕೃತ ಶೀರ್ಷಕಂ ಅಂತ. ಕುಶಲೀಕರಣ ಅಂದರೆ ಕೊಯ್ಯುವುದು, ಕತ್ತರಿಸುವುದು ಅಂತ ಅರ್ಥ. ತಲೆಗೂದಲನ್ನು ಕತ್ತರಿಸಿ ಹಿಂಬದಿಯಲ್ಲಿ ಶಿಖೆಯನ್ನು ಮಾತ್ರ ಇರಿಸಿದ್ರು. ಆ ರೀತಿ ಒಂದು ಉಪನಯನ ಸಂಸ್ಕಾರದಲ್ಲಿ ಮಾಡ್ತಾರೆ. ಉಪನಯನ ಮಾಡುವಾಗ ಹಾಗೆ ಮಾಡುವುದು ಅದು ನಿಯಮಿತವಾಗಿ ಇರುವಂಥದ್ದು. ಅದನ್ನೆಲ್ಲ ಮಾಡಿದರು. ಪರಿಚರಾಗ್ನಿ ಗುರು ಚರಿತವೋರತಃ ಸುಚರಣ ಪಠು ಸಾಧು ಸದಾಗಮಾನ್ ಇತಿ ಗುರೋಃ ತ್ರಿಜಗದ್ಗುರು ಶಿಕ್ಷಣೆ ಸ್ಫುಟಮಹಾಸಿ ಸುರೈಃ ಕೃತ ಸಾಕ್ಷಿಭಿಃ.
ಅತ್ಯಂತ ನಿಯಮದಿಂದ ಅಗ್ನಿ ಪರಿಚರ್ಯವನ್ನ ಈ ವಾಸುದೇವ ನಡೆಸ್ತಿದ್ದ. ಅಗ್ನಿ ಕಾರ್ಯ ಅಂತ ನಿತ್ಯವೂ ಕೂಡ ಅಗ್ನಿಯ ಮುಂದೆ ಕುಳಿತು ಅಲ್ಲಿ ಬೇಡಬೇಕು, ನನಗೆ ತೇಜಸ್ಸನ್ನು ಕೊಡು, ಆರೋಗ್ಯ ಕೊಡು, ಮತ್ತೆ ಭಗವದ್ ಉಪಾಸನೆಯನ್ನು ಕೊಡು ಅಂತ ಅಗ್ನಿಯನ್ನು ಬೇಡಿ ಅಲ್ಲಿ ಪ್ರಾರ್ಥಿಸಬೇಕು. ಆ ರೀತಿ ಅವನು ಅಗ್ನಿ ಪರಿಚರ್ಯ ಕಾರ್ಯವನ್ನ ಮಾಡಿದ, ಅಗ್ನಿ ಆರಾಧನೆಯನ್ನ ಇರುವುದು. ಮತ್ತೆ ಅವನು ಆಚಾರ್ಯೋಪಾಸನೆ ಮಾಡಬೇಕು, ಅಂದ್ರೆ ಆಚಾರ್ಯ ಸೇವನೆ ಮಾಡಬೇಕು. ಉಪನಯನ ಆದ ಕೂಡಲೇ ಗುರುಕುಲಕ್ಕೆ ಕಳಿಸುವಾಗ ಆ ಗುರುಕುಲದಲ್ಲಿ ಯಾವ ಆಚಾರ್ಯ ಸೇವನೆಯನ್ನ ಮಾಡಬೇಕು, ಹಾಗೆಲ್ಲ ಮಾಡಬೇಕಾಗ್ತದೆ ನೀನು. ಇದು ಬಹಳ ಒಳ್ಳೆಯ ರೀತಿಯಲ್ಲಿ ಬ್ರಹ್ಮವನ್ನು ಕುರಿತಾದಂತಹ ಚರ್ಯೆ ಇರಬೇಕು. ಆಚಾರ್ಯೋಪಾಸನೆ ಆಗ್ಬೋದು, ಮತ್ತೆ ಸಾವಿತ್ರಿ ಉಪಾಸನೆ ಆಗ್ಬೋದು, ಮತ್ತು ಅಗ್ನಿ ಕಾರ್ಯ, ಹೀಗೆ ಏನೆಲ್ಲ ಉಂಟೋ ಎಲ್ಲವನ್ನೂ ಮಾಡ್ತಾ ಶಾಸ್ತ್ರ ಅಭ್ಯಾಸ ಶಿಕ್ಷಣವನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡ್ಬೇಕಂತ ಹೇಳಿ ಇದೆಲ್ಲ ಮಾಡುವಾಗ ಏನಾಗ್ತದೆ, ಪ್ರಮುಖವಾದದ್ದು ಬ್ರಹ್ಮಾರಾಧನೆ, ಬ್ರಹ್ಮೋಪಾಸನೆ ಮಾಡಬೇಕು. ಆ ಬ್ರಹ್ಮೋಪಾಸನೆಯನ್ನೇ ಬ್ರಹ್ಮಚರ್ಯ ಅನ್ನೋದು. ಇದು ಎಲ್ಲರಿಗೂ ಇದೆ. ಬ್ರಹ್ಮಚರ್ಯ ಅನ್ನೋದು ಅದು 4 ಆಶ್ರಮದವರಿಗೆ, 4 ವರ್ಣದವರು, ಮನುಷ್ಯರೆಲ್ಲರಿಗೂ ಬ್ರಹ್ಮಚರ್ಯ ಇದೆ, ಅಂದ್ರೆ ಬ್ರಹ್ಮೋಪಾಸನೆ ಇದೆ ಅಂತ ಅರ್ಥ. ಬ್ರಹ್ಮ ಉಪಾಸನೆಯವರೆಗೆ ನಾವು ಬರಬೇಕಾದ್ರೆ ನಮಗೆ ಜ್ಞಾನ ಚೆನ್ನಾಗಿರ್ಬೇಕಷ್ಟೆ, ಸ್ಪಷ್ಟವಾದ ಜ್ಞಾನ ಇರಬೇಕು. ಈಗ ವಾಸುದೇವನಿಗೇನು ಯಾವುದರಲ್ಲೂ ಕೊರತೆ ಇಲ್ಲ, ಸರ್ವಜ್ಞಾಮ. ಅದು ಹೇಳ್ತಾರೆ, ಸುಚರಣ ಪಠು ಸಾಧು ಸದಾಗಮಾನ್. ಸದಾಗಮಗಳು ಅಂದ್ರೆ ಸಚ್ಚಾಸ್ತ್ರಗಳನ್ನ ನಿತ್ಯವೂ ಕೂಡ ಪಾರಾಯಣ ಮಾಡಬೇಕು, ಶಾಸ್ತ್ರ ಪಾಠ ಮಾಡ್ಬೇಕು. ನಿತ್ಯವೂ ಕೂಡ ಗುರುಗಳಿಂದ ಶ್ರವಣ ಮಾಡಿ ಗುರುಗಳು ಬೋಧಿಸಿದ್ದನ್ನೆಲ್ಲ ನಾವು ನಿತ್ಯ ಪಾರಾಯಣ ಮಾಡಬೇಕು. ನಿತ್ಯಾನುಸಂಧಾನದಲ್ಲಿ ಶಾಸ್ತ್ರ ಇರಬೇಕು. ನನಗೂ ಗೊತ್ತಿದೆ ರೀ, ನಂಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರಲ್ಲ, ಹಾಗೆಲ್ಲ ಸೊಕ್ಕು ಹಾರಿಸಿದ್ರೆ ಯಾವುದೂ ಬರುವುದಿಲ್ಲ. ಎಷ್ಟು ತಗ್ಗಿ ಇರ್ತೇವೆ, ಎಷ್ಟು ಶರಣಾಗತಿ ಇದೆ, ಅಷ್ಟು ಮಾತ್ರ ನಮಗೆ ಹರಿಮುಖ್ಯ ಪ್ರಾಣರು ನಮ್ಮ ಸಮೀಪಕ್ಕೆ ಬರ್ತಾರೆ. ನನಗೆ ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಗೊತ್ತಿದೆಯಲ್ಲ, ಆಯ್ತು ಬಿಡು, ನೀನು ಯಾರೋ ನಾನು ಯಾರೋ ಅಂತ ಕೈ ಬಿಟ್ಟು ಬಿಡ್ತಾರೆ. ಜನ ತಿಳಿಬೇಕಾದದ್ದು ಇಲ್ಲಿ ಹೇಳ್ತಾರೆ, ಸಾಧು ಸದಾ ಸುಚರಣ ಪಠ ಸಾಧು ಸಗಮಾಗಮಾನ್. ಅತ್ಯಂತ ನಿಖರವಾದಂತಹ ನಿರ್ದೋಷವಾದ ಶಾಸ್ತ್ರ. ಆಗಮ ಅಂದ್ರೆ ಶಾಸ್ತ್ರ ಅಂತ, ಆಗಮ ಶಬ್ದಕ್ಕೆ ಅನೇಕ ಅರ್ಥ ಉಂಟು, ಇಲ್ಲಿ ಶಾಸ್ತ್ರ ಅಂತ ಇಟ್ಕೊಳ್ಬೇಕು. ಸದಾಗಮ ಅಂದ್ರೆ ದೋಷವಿಲ್ಲದ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರದಲ್ಲಿ ದೋಷವೂ ಉಂಟಾ ಅಂತ ಕೇಳಿದ್ರೆ, ಬ್ರಹ್ಮ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಶಾಸ್ತ್ರಗಳಲ್ಲಿ ಕೆಲವು ವೇದಾಂತ ಶಾಸ್ತ್ರ ಅಂತ ಒಂದು ಉಂಟು, ಆ ವೇದಾಂತ ಶಾಸ್ತ್ರ ಮತ್ತು ಆಗಮಗಳು ಉಂಟು. ಆ ಆಗಮಗಳೆಲ್ಲವೂ ಕೂಡ ಆ ದೇವತಾರಾಧನೆಯನ್ನು ಕುರಿತಾಗಿ ಇರುವಂಥದ್ದೇ ಆಗಮಗಳು. ಅದರಲ್ಲಿ ಎಲ್ಲರೂ ಕೂಡ ಸಾತ್ವಿಕವಾದ ಆಗಮ ಅಂದ್ರೆ ವೈಖಾನಸಾಗಮ ಹಾಗೂ ಪಾಂಚರಾತ್ರ ಆಗಮ ಅಂತ ಎರಡನ್ನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಜ್ಞಾನವೂ ಸಿಗ್ತದೆ ಮತ್ತು ಪೂಜಾ ವಿಧಾನಗಳನ್ನು ವರ್ಣಿಸ್ತಾರೆ, ಪೂಜಾ ವಿಧಾನಗಳ ಬೋಧನೆಯೂ ಇದೆ. ಅದು ಸಾಧು, ಅದು ಸದಾಗಮಗಳು ಉಳಿಸ್ಕೊಳ್ತವೆ. ಮತ್ತೆ ಹಾಗಾದ್ರೆ ಸದಾಗಮವಲ್ಲದೇ ಇರೋದು ಇದೆಯಾ ಅಂದ್ರೆ ಹೌದು, ಉಂಟು. ಅದಕ್ಕೆ ಪಾಶುಪತಾಗಮ ಅಂತ ಉಂಟು. ಅದರಲ್ಲಿ ಪಶುಪತಿ ಅಂದ್ರೆ ಶಿವನೇ ಸರ್ವೋತ್ತಮ ಅಂತ ಹೇಳುವ ಆಗಮ ಉಂಟು. ಸ್ಕಾಂದ ಮತ ಉಂಟು, ಅದಕ್ಕೆ ಸಂಬಂಧಿಸಿದ ಆಗಮ ಇರ್ತದೆ. ಅದನ್ನ ಸ್ಕಾಂದ ಮತ ಅಂತ ಹೇಳುದು. ಅದಕ್ಕೆ ಸ್ಕಂದನೇ ಸರ್ವೋತ್ತಮ ಹೇಳುದು, ಅಂದ್ರೆ ಸುಬ್ರಹ್ಮಣ್ಯ. ನಮ್ಮಲ್ಲಿ ಎಲ್ಲ ದೇವತೆಗಳನ್ನು ಕೂಡ ಆರಾಧಿಸ್ತೇವೆ. ಸ್ಕಂದನನ್ನ ಸರ್ವೋತ್ತಮ ಹೇಳುವುದು. ಅದು ತಮಿಳುನಾಡಿನಲ್ಲಿದೆ. ತಮಿಳುನಾಡಿನಲ್ಲಿ ಮುರುಗನ್ ಅಂತಾರ ಅವರು. ಆ ಮುರುಗನ್ ಅನ್ನೋದು ಸಂಸ್ಕೃತ ಪದ ಅಲ್ಲ, ತಮಿಳರೇ ಮಾಡ್ಕೊಂಡಿರೋದು. ನನಗೂ ಅದರ ಅರ್ಥ ಗೊತ್ತಿಲ್ಲ. ಮುರುಗನ್ ಅಂದ್ರೆ ಅರ್ಥ ಗೊತ್ತಿಲ್ಲ. ತಮಿಳಿನಲ್ಲಿ ಒಂದು ಶಬ್ದ ಅದು, ಅದರ ಅರ್ಥ ನನಗೆ ಗೊತ್ತಿಲ್ಲ. ಆ ಭಾಷೆ ನನಗೆ ಅಷ್ಟು ಬರುವುದೇ, ತಮಿಳು ಸ್ವಲ್ಪ ಬರ್ತದೆ, ಅಷ್ಟು ಅರ್ಥ ಎಲ್ಲ ಪದಗಳ ಹಾಗೆ ಇಂಥ ಪದಗಳ ಅರ್ಥ ಗೊತ್ತಿಲ್ಲ. ಅವರು ಮುರುಗನೇ ಅಂದ್ರೆ ಸ್ಕಂದನೇ ಸರ್ವೋತ್ತಮ ಅಂತ ಹೇಳೋದು. ಗಾಣಪತ್ಯ ಮತ, ಸೂರ್ಯ ಮತ, ಹೀಗೆ ಎಲ್ಲ ದೇವ ಮತ್ತೆ
ಶಾಕ್ತ ಮತ ಅಂತ. ಶಾಕ್ತ ಮತದಲ್ಲಿ ಶಕ್ತಿ ಅಂದರೆ ದೇವಿ ಅಂತ ಅರ್ಥ. ದೇವಿ ಅಂದ್ರೆ ಯಾರು? ಪಾರ್ವತೀ ದೇವಿ ಅಂತ. ಪಾರ್ವತಿಯ ಸರ್ವೋತ್ತಮ, ಅವಳಲ್ಲಿ ಎಲ್ಲ ದೇವತೆಗಳು ಅಂದ್ರೆ ಹರಿಯೂ ಕೂಡ ಅವಳಿಗೆ ವಂದಿಸ್ತಾನೆ, ಹೀಗೆಲ್ಲ ಬರ್ತದೆ. ಹೀಗೆ ಈ ರೀತಿ ಒಂದು ಆಗಮವೇ ಉಂಟು, ಹಾಗೆಲ್ಲ ಉಂಟು, ಇಲ್ವಾ ಅಂತಲ್ಲ. ಈಗ ಅದನ್ನೇ ಏನ್ ಹೇಳ್ತಾರೆ, ಸದಾಗಮಗಳು ಆಗುವುದಿಲ್ಲ. ಹಾಗೆ ಅದು ಶಾಸ್ತ್ರಗಳಿಗೆ ಬರಲಿಲ್ವೇ, ಆಗಮಗಳಲ್ಲವಾ ಅಂತ ಪ್ರಶ್ನೆ. ಹೌದಪ್ಪ, ಆಗಮಗಳು ಶಾಸ್ತ್ರ, ಒಳ್ಳೆ ಶಾಸ್ತ್ರ ಶೈಲಿಯಲ್ಲೇ ಎಲ್ಲ ವರ್ಣಿಸ್ತಾರೆ, ಹೌದು. ಎಲ್ಲರೂ ಸರ್ವೋತ್ತಮ ಆದರೆ ಜಗತ್ತಿಗೆ ಹೇಗೆ ಅದು? ಯಾರನ್ನ ಸರ್ವೋತ್ತಮವಾಗಿ ನಾವು ಯಾರನ್ನ ಆರಾಧಿಸಬೇಕು? ಎಲ್ಲರನ್ನೂ ಸರ್ವೋತ್ತಮ ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಸರ್ವೋತ್ತಮ ಶಬ್ದಕ್ಕೆ ಒಬ್ಬನೇ ಸರ್ವೋತ್ತಮ ಅನ್ನೋ ಅರ್ಥ ಬರ್ತದೆ. ಸರ್ವೋತ್ತಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸರ್ವೋತ್ತಮ ತತ್ವ ಅಂದ್ರೆ ಒಬ್ಬನೇ ಅನ್ನೋ ಅರ್ಥ. ಅದು ಇರುವುದೇ ಹಾಗೆ, ಅದು ಅಳ್ಳಗೇಳಿಲಿಕ್ಕೆ ಬರೋದಿಲ್ಲ. ಸ್ವತಂತ್ರನಾಗಿರ್ಬೇಕು. ಸ್ವತಂತ್ರ ತತ್ವ ಒಂದೇ, ಅದೇ ಸರ್ವೋತ್ತಮವಾಗಿರ್ತದೆ. ಬೇರೆಯವರಿಗೆ ಅದು ಉಂಟಾಗುವುದಿಲ್ಲ. ಯಾವುದು ಸರ್ವೋತ್ತಮತ್ವ, ಸ್ವಾತಂತ್ರ್ಯ ಬೇರೆಯವರಿಗೆ ಕೂಡುವುದಿಲ್ಲ. ಆದರೆ ಇದನ್ನ ತೀರ್ಮಾನ ಮಾಡುವುದು ಹೇಗೆ? ಹಠ ಮಾಡ್ತಾರೆ. ಶಕ್ತಿ ಅಂದ್ರೆ ಪಾರ್ವತಿಯ ಸರ್ವೋತ್ತಮ, ಶಿವ ಸರ್ವೋತ್ತಮ, ಅಥವಾ ಗಣಪತಿ ಅಥವಾ ಮುರುಗನ್ ಅನ್ನೋದು. ಹೀಗೆ ಯಾವುದೋ ಒಂದು ಅವರ ಮನಸ್ಸಿಗೆ ಖುಷಿ ಇದ್ರತ್ಯ, ಯಾರಿಗೆ ಖುಷಿ ಕಂಡ್ರೆ ಅವರನ್ನೇ ಸರ್ವೋತ್ತಮ ಹೇಳೋದು. ಒಂಥರ ಬ್ಲೈಂಡ್ ಲವ್ ಅಂತಾರಲ್ಲ ಹಾಗೆ. ಯಾವನೋ ಬಹುಚನ್ನ ಲವ್ ಮಾಡಿಬಿಡು, ಅವನನ್ನು ಭಾರಿ ಹಚ್ಚಿಕೊಳ್ಳೋದು, ಹೀಗೆಲ್ಲ ನಡೀತದಲ್ಲ, ಹಾಸ್ಯದ ಕಥೆಗಳು ಹಾಗಾಗ್ಬಿಡ್ತದೆ. ಆದರೆ ಆತ್ಮೋದ್ಧಾರದ ವಿಷಯದಲ್ಲಿ ಹಾಗೆ ಮಾಡ್ಲಿಕ್ಕಿಲ್ಲ. ಹಾಗಾದ್ರೆ ನಿರ್ಣಯ ಬೇಕಲ್ಲ, ತತ್ವ ನಿರ್ಣಯ ಬೇಕು. ಹಾಗಾದ್ರೆ ನಿರ್ಣಯ ಶಾಸ್ತ್ರ ಯಾವುದು ಅಂದ್ರೆ ಭಗವದ್ಗೀತೆ ನಿರ್ಣಯ ಶಾಸ್ತ್ರ. ಭಗವದ್ಗೀತೆಯನ್ನು ಸರ್ವಾಗಮಗಳು ಸರ್ವಶಾಸ್ತ್ರಕಾರರು ಒಪ್ಪಿರುವಂಥದ್ದು. ಭಗವದ್ಗೀತೆ ಬಗ್ಗೆ ಯಾರು ಕೂಡ ಅಲ್ಲಗೆಳೆಯುವುದಿಲ್ಲ. ಹಾಗಾಗಿ ಯಾರು ಶಿವಪಾಷಂಡಿಗಳು ಒಪ್ಪುವುದಿಲ್ಲ. ಶಿವಪಾಷಂಡಿಗಳು ಮಾತ್ರ ಒಪ್ಪುವುದಿಲ್ಲ. ಯಾರು ಹೇಳಿ? ಲಿಂಗಾಯತರು, ಶೈವ ಮತ ಅಂತಾರಲ್ಲ, ಶೈವ ಮತ, ವೀರಶೈವರು, ಶೈವರು ಅಥವಾ ಲಿಂಗಾಯತರು ಅಂತ ಹೇಳುವ ಪ್ರಭೇದ ಇದೆಯಲ್ಲ, ಅವರು ಮಾತ್ರ ಅದು ವಿಷ್ಣುವಿನ ಅವತಾರ ಅಲ್ಲ. ಕೃಷ್ಣ ಅಂದ್ರೆ ಯಾರು? ವಿಷ್ಣುವಿನ ಅವತಾರ. ಹಾಗಾಗಿ ವಿಷ್ಣು ಸಂಬಂಧಿಯಾದದ್ದು ಅವರು ಒಪ್ಪಿಕೊಳ್ಳೋದಿಲ್ಲ. ಅವ್ರ ಮನೆ ಮಕ್ಕಳಿಗೂ ಲಕ್ಷ್ಮಿ ಇತ್ಯಾದಿ ಹೆಸರು ಇಡುವುದಿಲ್ಲ. ಹಾಗೆ ಶಿವಪಾಷಂಡಿಗಳು ಮಾತ್ರ ಅದು ಒಪ್ಪುವುದಿಲ್ಲ. ಬಿಟ್ರೆ ಉಳಿದಂತೆ ಭಗವದ್ಗೀತೆಯನ್ನು ಎಲ್ಲರೂ ಕೂಡ ಅಂಗೀಕಾರ ಮಾಡ್ತಾರೆ. ಹಾಗಾದ್ರೆ ಗೀತೆಯಲ್ಲಿ ಕೃಷ್ಣ ನಿರ್ಣಯ ಮಾಡಿ ಹೇಳ್ತಾನೆ. ತತ್ವ ನಿರ್ಣಯ ಕೊಡೋದು ಭಗವದ್ಗೀತೆ, ಅದರಲ್ಲೆಲ್ಲ ಸಂಶಯ ಇಲ್ಲ. ಯಾರು ಭಗವದ್ಗೀತೆಯನ್ನು ಓದುವುದಿಲ್ಲ, ಅರ್ಥಾನುಸಂಧಾನ ಮಾಡುವುದಿಲ್ಲ ಅಂತಾರೋ ಅವ್ರು ಹಾಳಾಗಿ ಹೋಗ್ತಾರೆ ಅಷ್ಟೆ. ತತ್ವ ನಿರ್ಣಯ ಬೇಕಲ್ಲ ನಮಗೆ, ಆಮೇಲೆ ಅದು ಉಪಾಸನೆಗೆ ತಗೊಂಡು ಹೋಗೋದು. ಜ್ಞಾನ ಬೇಕು, ಸರಿಯಾದ ಜ್ಞಾನ ಕೊಡೋದು ಭಗವದ್ಗೀತೆ. ಆಮೇಲೆ ನಾವು ಉಪಾಸನೆಗೆ ಹೋಗ್ಲಿಕ್ಕೆ ಬರ್ತದೆ. ನಾವು ಎಷ್ಟು ಮಾಡ್ತೇವೆ ಅನ್ನೋದು ಬೇರೆ. ದಿನಕ್ಕೆ 5 ನಿಮಿಷ 10 ನಿಮಿಷ ಆದರೂ ಕೂಡ ಆ ಯೋಗದಲ್ಲಿ ನಾವು ಮುಳುಗಿದ್ರೆ ಆ ಭಗವತ್ ಸನ್ನಿಧಿಯ ಪರಮಾನಂದ ಪಡೆಯಲಿಕ್ಕೆ ಆಗ್ತದೆ. ಹಾಗೆ ತತ್ವ ನಿರ್ಣಯ ಮಾಡಿಕೊಳ್ತೇವೆ. ಈಗ ಸದಾಗಮಾನ್ ಪಠ, ಸದಾಗಮಗಳನ್ನು, ನಿರ್ದೋಷವಾದ ಆಗಮಗಳನ್ನು ಪಠ ಅಂತ ಹೇಳ್ತಾರೆ. ಯಾರು? ನಡಿಲಾಯ ಭಟ್ರು ಮಗನಿಗೆ ಹೇಳುವುದು. ಆಚಾರ್ಯರು ಮುಂದೆ ಇದೇ ಪದವನ್ನೇ ಬಳಸಿದ್ದಾರೆ. ಇಲ್ಲಿ ಹೇಳಿ ಬಳಸಿದ್ದಲ್ಲ, ಆಚಾರ್ಯರ ಮಾತನ್ನು ಇವರು ಬಳಸ್ತಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅಂತ. ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಂತ ಆಚಾರ್ಯರ ಮಾತು. ಹಾಗೆ ಹೇಳುವಾಗ ಅದು ಒಂಥರ ಭಗವದ್ಗೀತೆ ಸಾರ ಹೇಳಿದ ಹಾಗೆ ಹೇಳಿದ್ದಾರೆ. ಕೆಲವೆಲ್ಲ ಹಾಗೆ ಮನಸ್ಸು ಎಳೆತವೆ. ಗೀತಾದಲ್ಲಿ ವಾಕ್ಯಗಳು ಪುರುಷೋತ್ತಮ ಪ್ರಾಪ್ತಿಯೋಗ ನಮ್ಗೆ ಅತ್ಯಂತ ಸೆಳ್ಕೊಂಡು ಹೋಗಿ ಭಗವಂತನ ಜೊತೆಯಲ್ಲಿ ಸೇರಿಸಿ ಬಿಡ್ತದೆ. ಪರಮಾತ್ಮ ತನ್ನಲ್ಲಿ ಯೋಗ ಮಾಡ್ತಾನೆ, ಸಂಯೋಗ ಮಾಡಿಸಿಬಿಡ್ತಾನೆ ನಮ್ಮನ್ನು. ಅಂಥ ಯೋಗಗಳು ಉಂಟು ಭಗವದ್ಗೀತೆಯಲ್ಲಿ. ಅದೇ ಸದಾಗಮ ಅಂತ ಹೇಳ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಓದು. ಇತಿ ಗುರೋಹೋ, ಈ ರೀತಿಯಾಗಿ ಗುರು ಅಂದ್ರೆ ತಂದೆ ಅಂತ ಅರ್ಥ. ಗುರೋಹೋ ತ್ರಿಜಗದ್ಗುರು ಶಿಕ್ಷಣೆ. ಈ ರೀತಿಯಾಗಿ ಆ ಲೋಕದ ಗುರುವಾದಂತಹ ಮುಖ್ಯ ಪ್ರಾಣನಿಗೆ ಈ ತಂದೆಯಾಗಿರುವವನು ಗುರುವಾಗಿ ಉಪದೇಶ ಮಾಡಿದ. ಹೀಗೆ ಸ್ಫುಟಮಹಾಸಿ ಸುರೈಕೃತ ಸಾಕ್ಷಿಭಿಹಿ. ಆದರೆ ಈ ಯಾವ ತಂದೆ ನಡಿಲಾಯ ಭಟ್ರು ವಾಸುದೇವನಿಗೆ ಏನೇನು ಹೀಗಿರಬೇಕು ತಮ್ಮ, ನಿನಗೆ ಈಗ ಉಪನಯನ ಮಾಡಿದ್ದೇವೆ, ನೀನು ಅಗ್ನಿ ಪರಿಚರ್ಯ ಮಾಡಬೇಕು, ಆಚಾರ್ಯ ಸೇವನೆಯನ್ನು ಮಾಡಬೇಕು, ಮತ್ತು ಬ್ರಹ್ಮಚರ್ಯ ವ್ರತನಿಷ್ಠನಾಗಿ ಇರಬೇಕು,
ಮತ್ತು ನೀನು ಉತ್ತಮವಾದಂತಹ ಸುಚರಣ ಅಂದರೆ ಉತ್ತಮವಾದಂತಹ ಚಾರಿತ್ರ್ಯವನ್ನ ನಡತೆಯನ್ನ ಇಟ್ಕೊಂಡು ಹೋಗಬೇಕು, ಸದಾಗಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇತ್ಯಾದಿ ನಿಯಮಗಳು, ಆ ಬ್ರಹ್ಮಚರ್ಯ ನಿಯಮಗಳನ್ನೆಲ್ಲ ತಂದೆ ಬೋಧಿಸ್ತಾರೆ. ಇದನ್ನ ಆ ದೇವತೆಗಳು ಇದನ್ನ ಉಪನಯನ ಕಾಲದಲ್ಲಿ ಹೇಳಿಕೊಡುದು ಮಕ್ಕಳಿಗೆ. ಹಾಗೆ ಹೇಳಿಕೊಡುವಾಗ ಆ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಂತು ಈ ವಾಸುದೇವನ ಈ ಉಪನಯನ ಉತ್ಸವವನ್ನ ನೋಡ್ತಿದ್ರು. ಅವರಿಗೆ ನೆಗೆ ಬಂತು, ನೆಗಾಡ್ತಾರೆ ದೇವತೆಗಳು. ಯಾಕೆ ಅಂದ್ರೆ ಮೂರು ಲೋಕದ ಗುರುವಿಗೆ, ಜಗದ್ಗುರುವಿಗೆ ತ್ರಿಜಗದ್ಗುರು ಶಿಕ್ಷಣೆ, ಮೂರು ಲೋಕಗಳ ಗುರುವಾದಂತಹ ವಾಸುದೇವನಿಗೆ ಈ ತಂದೆ ಎನ್ನುವ ಸ್ಥಾನದಲ್ಲಿದ್ದದ್ದರಿಂದ ನಡಿಲಾಯ ಭಟ್ರು ಹೀಗೂ ಉಪದೇಶ ಕೊಡ್ತಾರಲ್ಲ, ನಮ್ಮ ಮೂರು ಲೋಕದ ಗುರು ಲೋಕಗುರುವಿಗೆ ಇವರು ಉಪದೇಶ ಮಾಡುವುದ ಹೀಗೆ ಅಂತ, ಅದು ಏನು ಹಾಸ್ಯ ಅಂತ ಅವರೆಲ್ಲ ನೆಗಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಅಂದ್ರೆ ಗುರು ಶಬ್ದಕ್ಕೆ ಇಲ್ಲಿ ಎರಡು ಗುರು ಶಬ್ದ ಬಂತಲ್ವಾ, ಇತಿ ಗುರೋಹೋ ಅಂದು, ಇತಿ ಗುರೋಹೋ ತ್ರಿಜಗದ್ಗುರು ಶಿಕ್ಷಣೆ ಎಂದು. ಗುರೋಹೋ ಅಂದ್ರೆ ಗುರುವಿನ ಅಂತ ಅರ್ಥ. ನಮ್ಮ ಗುರು ಅಂದ್ರೆ ಯಾರು? ನಮಗೆ ಯಾರು ಶಿಕ್ಷಣ ಕೊಡ್ತಾರ, ಕಲಿಸುವವರಿಗೆ ಗುರು ಅಂತ ಹೇಳ್ತೇವೆ. ಇಲ್ಲಿ ಗುರು ಶಬ್ದವನ್ನ ಸರಿ ಅರ್ಥ ಮಾಡಿಕೊಂಡ್ರೆ, ಗುರು ಶಬ್ದಕ್ಕೆ ನೇರವಾದ ಅರ್ಥ ತಂದೆ ಅಂತ ಅರ್ಥ. ತಂದೆಗೆ ಗುರು ಅಂತಲೇ ಹೇಳುವುದು, ತಂದೆಗೆ ಗುರು ಅಂತಲೇ ಹೇಳುವುದು. ಅದರಿಂದ ಗುರು ಶಬ್ದಕ್ಕೆ ತಂದೆ ಅಂತ ಮೊದಲನೇ ಅರ್ಥ. ಎರಡನೇ ಅರ್ಥ ನಾವು ಪಾಠ ಕಲಿಸುವವರು ಅಂತ. ವ್ಯಾವಹಾರಿಕವಾಗಿಯೂ ಕೂಡ ತಂದೆ ಮಕ್ಕಳಿಗೆ ಬಹಳ ಶಿಕ್ಷಣ ಕೊಡ್ತಾನೆ. ಯಾಕೆಂದ್ರೆ ಲೋಕದಲ್ಲಿ ಲೋಕ ವ್ಯವಹಾರಗಳು ಸ್ತ್ರೀಗಿಂತ ಪುರುಷನಿಗೆ ಹೆಚ್ಚು ಗೊತ್ತಿರ್ತದೆ. ಲೋಕ ವ್ಯವಹಾರವನ್ನು ಚೆನ್ನಾಗಿ ಬಲ್ಲವರು ಪುರುಷರು, ತಂದೆಯಾಗಿರ್ತಾನೆ. ಹಾಗಾಗಿ ತಂದೆಯಾದವನು ಮಕ್ಕಳಿಗೆ ಅನೇಕ ವ್ಯಾವಹಾರಿಕವಾದಂತಹ ಜ್ಞಾನವನ್ನು ಉಂಟು ಮಾಡ್ತಾನೆ. ಶಾಸ್ತ್ರಜ್ಞಾನ ಕೊಡುವವನು ತಂದೆಯೇ. ಯಾಕೆಂದ್ರೆ ತಂದೆಯಾದವನು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಸಂಪನ್ನ. ಹಾಗಾಗಿ ಅವನು ಮಕ್ಕಳಿಗೆ ಗುರು ಅಂತ ಕರೆಸಿಕೊಳ್ತಾನೆ ಅಂತ. ಹೀಗೆ ಇದು ಪ್ರಾಚೀನ ಸಾಂಪ್ರದಾಯಿಕವಾಗಿ ನಾನು ಹೇಳೋದು. ತಂದೆಯಾದವರೆಲ್ಲ ಗುರುವಾಗುವುದಿಲ್ಲ. ನಾವೆಷ್ಟೋ ಜನ ಮಕ್ಕಳು ಹುಟ್ಟಿಸಿದವರನ್ನೆಲ್ಲ ತಂದೆ ಹೇಳಲಿಕ್ಕೆ ಬರ್ತದ? ಪಾಪ ಏನು ಗೊತ್ತಿರೋದೇ ಇಲ್ಲ, ಮುಗ್ಧವಾಗಿ ಎಷ್ಟೋ ಕಾಲ ಇದ್ದು ಸಾಯ್ತಾರೆ. ಅವರನ್ನೆಲ್ಲ ಲೆಕ್ಕ ತಗೊಳ್ಳೋದಿಲ್ಲ. ಬ್ರಾಹ್ಮಣನಾದವನು, ಬ್ರಾಹ್ಮಣ ಧರ್ಮದಲ್ಲಿರುವವನು, ಅಂತಹ ಸಾತ್ವಿಕವಾದಂತಹ ಮನುಷ್ಯ, ಅವನಿಗೆ ಗುರುತ್ವ ಇದೆ. ಅಂದ್ರೆ ಅವನಿಗೆ ಗುರು ಶಬ್ದವನ್ನ, ತಂದೆಯನ್ನು ಆ ಪದಕ್ಕೆ, ಕನ್ನಡದ ಪದಕ್ಕೆ ಸಂಸ್ಕೃತದಲ್ಲಿ ಗುರು ಅಂತ ಏನು ಹೇಳ್ತಾರೆ ಅದು ಅನ್ವಯ ಆಗುವಂಥದ್ದು. ಒಟ್ಟಾಗಿ ಇಲ್ಲಿ ಆ ಅರ್ಥ ತಿಳ್ಕೊಂಡ್ರೆ ಮುಂದೆ ಬೇಕಾಗ್ತದೆ ಅಂತ ಹೇಳಿದೆ ನಾನು. ಹೀಗೆ ತಂದೆಯ ಈ ಒಂದು ಬ್ರಹ್ಮಚರ್ಯ ವ್ರತದ ಬಗ್ಗೆ ತಂದೆ ನಡಿಲಾಯ ಭಟ್ರು ಈ ಮೂರು ಲೋಕದ ಗುರುವಾದಂತಹ ವಾಸುದೇವನಿಗೆ ಹೇಳಿದ್ರು. ಅದನ್ನು ನೋಡಿ ದೇವತೆಗಳು, ಅಂತರಿಕ್ಷದಲ್ಲಿ ನಿಂತು ನೋಡಿದ ದೇವತೆಗಳು ನೆಗಾಡಿದ್ರು ಅಂತ ಇಷ್ಟನ್ನ ಹೇಳ್ತಾರೆ. ಜಿತಕುಮಾರ ಗುಣಂ ಸುಕುಮಾರಕಂ ನಿಜ ಕುಮಾರಮವೇಕ್ಷ ನಿರಂತರಂ ಸಮುಚಿತಾಚರಣೆ ಚತುರಂ ಸ್ವತಃ ಕ್ಷಿತಿಸುರೋ ಮುದಮಾಯತ ಶಿಕ್ಷಯನ್. ಏನು ತಂದೆ ಎಷ್ಟು ದಿವಸ ಬೇಕು ಹೇಳಲಿಕ್ಕೆ? ಎಷ್ಟೋ ವಿಷಯಗಳನ್ನ ಹೇಳಬೇಕು. ಯಾಕೆ? ಮುಗ್ಧವಾದ ವಯಸ್ಸಿರ್ತದೆ. 6 ವರ್ಷ ಮಾತ್ರ ತುಂಬಿ 7ನೇ ವಯಸ್ಸು ಕಾಲಿಡುವಾಗ ಆಗ 8 ವರ್ಷದ ಲೆಕ್ಕ ಹಿಡಿದು ಉಪನಯನ ಮಾಡ್ತಾರೆ. 6 ವರ್ಷಗಳು ಕಳೆದು 7ನೇ ವರ್ಷ ಅಂದ್ರೆ ನಾವೆಲ್ಲ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಅಂತ ಹೇಳ್ತೇವಲ್ವಾ, ಬರ್ತ್ಡೇ, ಸತ್ತಡೇ ಅಂತ ಮಾಡ್ತೇವಲ್ವ. ಇಂಗ್ಲೀಷ್ನವ್ರು ಮಾಡ್ತಾರಲ್ಲ, ಕೇಕ್ ಎಲ್ಲ ತಂದು ಕತ್ತರಿಸೋದು, ತುಂಡು ತುಂಡು ಮಾಡಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸೋದು, ಅವ್ರು ತಿಂದು ಉಳಿದದ್ದು ಇವರು ತಿನ್ನೋದು ಆನಂದದಿಂದ, ಕೈ ತಟ್ಟಿ ಇಂಗ್ಲೀಷ್ನಲ್ಲಿ ಪದ ಹಾಡು, ಅದನ್ನೆಲ್ಲ ಬರ್ತಡೇ ಅಂತ ಕರೀತಾರೆ. ಇದು ಅದಲ್ಲ ಅಲ್ಲ. ಮತ್ತೆ ಮಾತೃಗರ್ಭದಿಂದ ಹಿಡಿದು ಮಾತೃಗರ್ಭಕ್ಕೆ ಶಿಶು ಬರುವ ಮೊದಲಿಗೆ, ಮಾತೃಗರ್ಭ ಆಗುವ ಮೊದಲಿಗೆ ತಂದೆಯಲ್ಲಿ ಜೀವಾತ್ಮ ಇರುವುದು. ಆ ಜೀವಾತ್ಮ ಹುಟ್ಟಲಿಕ್ಕೆ ಬೇಕಾದ ದೇಹದ ತಯಾರಿ ತಂದೆಯ ದೇಹದಲ್ಲಿ 3 ತಿಂಗಳು ಕಾಲ ನಡೆಯುವಂಥದ್ದು. ನಂತರ ತಾಯಿ ಗರ್ಭಕ್ಕೆ ಬರ್ತದೆ. ತಾಯಿಯ ಗರ್ಭಕೋಶದಲ್ಲಿ ಪಿಂಡ ತಯಾರಾಗುವುದು. ಆ ನಂತರದ ಕಾಲಾಂತರದಲ್ಲಿ
ಅದು ಸ್ವಲ್ಪ ಒಂದು ಜೀವಾತ್ಮ ಅಡ್ಡಾಡ್ಲಿಕ್ಕೆ ಉಸಿರಾಡ್ಲಿಕ್ಕೆ ತಕ್ಕಷ್ಟು ದೇಹ ಬೆಳೆದ ಮೇಲೆ ಸಂಬಂಧಿಸಿದ ಆ ಋಣ ಇರುವಂತಹ ಕುಟುಂಬಕ್ಕೆ ಋಣಿಯಾದಂಥ ಜೀವಾತ್ಮನನ್ನ ಆ ದೇಹಕ್ಕೆ ತಂದು ಮುಖ್ಯ ಪ್ರಾಣದೇವರು ಸೇರಿಸಿ ಬಿಡ್ತಾರೆ. ಆ ಗರ್ಭ ತಿರುಗಲಿಕ್ಕೆ ಶುರುವಾಗ್ತದೆ. ಹೊಟ್ಟೆಯಲ್ಲಿ ಸಕಾಲದಲ್ಲಿ ಹುಟ್ಟುತ್ತದೆ ಶಿಶು, ಯಾವುದೋ ಒಂದು ತಾರೀಕು ಸಮಯ ಅಂತ ಹುಟ್ಟುತ್ತದೆ. ಅಲ್ಲಿಂದ ನಾವು ವಯಸ್ಸು ಹಿಡಿತೇವೆ. ಆ ವಯಸ್ಸು ಹಿಡಿದ್ರೆ ಏನರ್ಥ? ಆ ವಯಸ್ಸಿನಿಂದ ಲೆಕ್ಕ ಹಾಕಿದ್ರೆ ಅದನ್ನೇ ಬರ್ತಡೆ ಅಂತ ಕೊಂಡಾಡುದು ಎಲ್ಲಿ ಈ ಮನುಷ್ಯ ಜನ, ಮಂಗ ಜನ. ಆದ್ರೆ ಅದಲ್ಲ, ಅದಕ್ಕೂ ಮೊದಲು 1 ವರ್ಷ ಮೊದಲೇ ಹುಟ್ಟಿದ್ದಾನೆ ಅವ ಅಂತ ಅರ್ಥ. ಹಾಗಾಗಿ 6 ವರ್ಷ ಇಲ್ಲಿ ಈ ಬರ್ತಡೆಗೆ 6 ವರ್ಷ ಆದಾಗ ನಿಜವಾಗಿ ಅದು 7 ವರ್ಷಗಳಾಗಿರ್ತದೆ. ಆ 7 ಮುಗಿದಿದೆ, 6 ಮುಗಿದಾಗ 7 ಮುಗಿದಿದೆ. 7ನೇ ಇಲ್ಲಿನ ಲೆಕ್ಕದಲ್ಲಿ 7 ಆದ್ರೆ ಅದು 8ನೇ ವರ್ಷ. ಅದಕ್ಕೆ ಗರ್ಭಾಷ್ಟಮ ಹೇಳು. ಆವಾಗ ಉಪನಯನ ಮಾಡ್ಬೇಕು. ಆಯ್ತು, ಉಪನಯನ ಮಾಡ್ತಾರೆ. ಅದರ ಬುದ್ಧಿ ಕಡಿಮೆ ಇರ್ತದೆ. ಮುಗ್ಧ ಮಗು, ಸಣ್ಣ ಹುಡುಗ ಅಲ್ಲ, ಆಟಾಡಿಕೊಂಡು ಕುಣಿದಾಡುವ ಹುಡುಗ. ಅವನಿಗೆ ಉಪನಯನ ಮಾಡಿದರೆ ಬ್ರಹ್ಮಚರ್ಯ ವ್ರತ ಮಾಡಬೇಕು. ಆ ಬ್ರಹ್ಮಚರ್ಯ ವ್ರತನಿಷ್ಠೆ ಅನ್ನುವುದನ್ನು ಯಾರು ಹೇಳಿಕೊಡ್ಬೇಕು? ತಂದೆಯವರೇ ಹೇಳಿಕೊಡ್ಬೇಕು. ನಮ್ಮ ನಡಿಲ್ಲ ಇವತ್ತು. ಹಾಗಾಗಿ ಇಷ್ಟು ಉಪಚಾರವನ್ನು ಉಪನಯನಾದ ಸಂಬಂಧಿಯಾದಂತಹ ಬ್ರಹ್ಮಚರ್ಯ ವ್ರತನಿಷ್ಠೆಯನ್ನು ಬೋಧಿಸಿದರು. ನಿಷ್ಠಾವಂತನಾಗಿರ್ಬೇಕು. ಸ್ವಭಾವ ಸಹಜವಾಗಿ ನಿಷ್ಠಾವಂತ ನಮ್ಮ ವಾಸುದೇವ. ಹಾಗಾಗಿ ಯಾವುದೂ ಅವನಿಗೆ ಕಡಿಮೆ ಆಗಲೇ ಇಲ್ಲ ಅಂತ. ನಾನು ಇಂಗ್ಲಿಷ್ ಕ್ರಮಗಳನ್ನೆಲ್ಲ ಖಂಡಿಸ್ತೇನೆ ಅಂತ ಬೇಸರ ಮಾಡ್ಕೊಳ್ಳೋದಲ್ಲ. ಅದು ಚೆನ್ನಾಗಿದೆ, ಒಳ್ಳೇದಿದೆ ಇಂಗ್ಲಿಷ್ ಕ್ರಮ ಎಲ್ಲ. ಆ ಕೇಕ್ ಅಂತ ತಂದು ಅದನ್ನು ತುಂಡು ತುಂಡು ಮಾಡೋದು ಅದೆಲ್ಲ ಭಾರಿ ಚಂದ ಇದೆ. ಯಾರಿಗೆ ಚಂದ ಅಂದರೆ ಆ ಇಂಗ್ಲೆಂಡ್ ದೇಶದವ್ರಿಗೆ ಚಂದ ಆಗಿದೆ. ಅವರಿಗೆ ಚಂದ ಇರ್ತದೆ. ನಮ್ಮ ಭಾರತ ಭೂಮಿಯಲ್ಲಿ ಅತ್ಯಂತ ಪವಿತ್ರವಾದ ಕ್ರಮದಲ್ಲಿ ಆಯುಷ್ಯನು ಹೋಮ ಮಾಡಿ ನಮ್ಮಲ್ಲಿ ದೇವತೆಗಳನ್ನೆಲ್ಲ ಕರೆಸಿ ಎಲ್ಲರಿಗೂ ಚರುವನ್ನು ನೀಡಿ ಹೋಮ ಮಾಡಿ ನಾವು ಬಹಳ ಚಂದವಾಗಿ ಸರ್ವದೇವತೆಗಳ ಅನುಗ್ರಹವನ್ನು ಪ್ರಸನ್ನತೆಯನ್ನು ಗಳಿಸಿಕೊಳ್ಳುವಂತಹ ಮಹಾಮಾರ್ಗ ಇದೆ. ಸರ್ವದೇವತಾ ಪ್ರಸನ್ನತೆ ಗಳಿಸಿಕೊಳ್ಳುವಂತಹದ್ದು ನಮ್ಮ ಭಾರತೀಯ ಕ್ರಮ. ನಮಗೆ ಎಷ್ಟು ಮೋಹ ಹಾಳಾಗಿ ಬಿಟ್ಟಿದ್ದೇವೆ ಅಂದರೆ, ಯಾರು ಇಂಗ್ಲಿಷ್ನವರೆಲ್ಲ ಮಾಡಿಬಿಟ್ರು ಅಂದರೆ ಕೈ ಮುಗಿದು ಕುಣಿಯಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕಾಗ ಆ ಮೌಢ್ಯ ಇದೆ ಅನ್ನೋದಕ್ಕೆ ಮಾತ್ರ ನಾವು ಹೊಡೆತ ಕೊಡೋ ಹಾಗೆ ಮಾತಾಡೋದು. ಇಲ್ಲದೇ ಇದ್ರೆ ಯಾರು ಏನು ಮಾಡ್ಕೊಳ್ತಾನೆ ಅಂದರೆ, ಅಜ್ಞಾನ ತುಂಬ ತುಂಬಿಕೊಂಡ್ಬಿಟ್ರೆ ಮತ್ತೇನು ಮಾಡ್ತಾರೆ? ಅಜ್ಞಾನ ಮೋಹ ಬಹಳ ಗಟ್ಟಿಯಾಗಿ ತುಂಬಿಕೊಂಡ್ರೆ ಅವ್ರು ಅದರಲ್ಲೇ ಮುಳುಗಿ ಸಾಯ್ತಾರೆ ಉಸಿರು ಕಟ್ಟಿ. ಅವ್ರಿಗೆ ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆಲ್ಲ ಇದು ಬ್ರಾಹ್ಮಣರೇ ಮತ್ತು ಈ ಥರ ಹುಚ್ಚಾಟ ಮಾಡುವವರು ಬಹಳ ಇದ್ದಾರೆ. ಅದನ್ನು ನಾನು ಗುರುತಿಸಿ ಹೇಳ್ತೇನೆ ಅಷ್ಟೆ. ಅದರಿಂದ ಯಾರಾದರೂ ಇದೊಂದು ಅದು ದುಷ್ಟವೇ, ಅದು ನಮಗೆ ಅದು ಕ್ರಮವೇ ಅಲ್ಲ. ಹಾಗಾಗಿ ಅಂಥದ್ದೇನೇನೋ ಮಾಡಿಬಿಡ್ತಾರೆ. ಅದು ಮಾಡಲಿಕ್ಕೆ ಅದೆಲ್ಲ ಬೇಡ ನಮಗೆ. ಒಳ್ಳೆಯದು ಸರ್ವದೇವತೆಗಳನ್ನು ಕರೆದು ಚರು ನೀಡಿ ಆ ಚರುವಿನಿಂದ ಎಲ್ಲರನ್ನು ಕೂಡ ಪ್ರೀತಿಪಡಿಸಬೇಕು. ಮುಖದಲ್ಲಿ ಚರು ಹೋಮಿಸಿ ನಾವು ಬಹಳವಾಗಿ ದೇವತಾ ಪ್ರಸನ್ನತೆಯನ್ನು ಪಡೆದುಕೊಳ್ಳಬೇಕು. ಅದು ಗೊತ್ತಿಲ್ಲ ಬಹಳ ಜನರಿಗೆ. ಅಂದರೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ, ಯಾಕೆಂದರೆ ನಮಗೆಲ್ಲ ಗೊತ್ತಿರ್ತದೆ ಅಲ್ವ. ಅದನ್ನು ತಿಳ್ಕೊಂಡು ಏನಾಗಬೇಕು? ದೇವತೆಗಳಿಂದ ನಾವೇ ಮಿಗಿಲು ಅನ್ನೋ ತಲೆಗೆ ಬರ್ತದೆ. ಹೀಗೆಲ್ಲ ಆಗಿಬಿಡುತ್ತದೆ ಹೋಗ್ತದೆ. ಈಗ ನಮ್ಮ ವಾಸುದೇವ ಎಂತ ಮಾಡ್ದ, ಇವನ ಕ್ರಮ ಯಾರು ಹೆಚ್ಚು ಕಲಿಸೋದೇ ಬೇಡ. ಒಮ್ಮೆ ಹಿಂಗೆ ಮಾಡು ಅಂದರೆ ಆ ಬ್ರಹ್ಮಚರ್ಯ ವ್ರತನಿಷ್ಠೆಯಲ್ಲೇ ನಮ್ಮ ವಾಸುದೇವ ಚೆನ್ನಾಗಿ ಸೇರಿಕೊಂಡು ಬಿಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಅದರಲ್ಲಿ ಜಿತಕುಮಾರ ಗಣಂ, ಜಿತಕುಮಾರ ಗುಣಂ ಅಂತ. ವಾಸುದೇವ ಈ ರೀತಿಯ ಎಳೆಯ ವಯಸ್ಸು, ಆದರೆ ಗುಣದಲ್ಲಿ ಹೇಗಿದ್ದಾನೆ ಅಂದರೆ ಕುಮಾರನನ್ನು ಮೀರಿಸ್ತಿದ್ದಾನೆ. ಕುಮಾರ ಅಂದರೆ 2 ಅರ್ಥ ಬರ್ತದೆ. ಒಂದು ಸುಬ್ರಹ್ಮಣ್ಯ ಅನ್ನೋ ಅರ್ಥ. ಸುಬ್ರಹ್ಮಣ್ಯ, ಬಾಲಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನನ್ನು ಎಲ್ಲರೂ ಕೂಡ ಬಾಲಸುಬ್ರಹ್ಮಣ್ಯ ಅಂತಲೇ ಹೆಚ್ಚು ಆರಾಧಿಸ್ತಾರೆ. ಯಾಕೆ ಅಂದರೆ ಅವನು ಬಾಲ್ಯಕಾಲ 5 ವರ್ಷದ ಹುಡುಗ ತಾರಕಾಸುರನನ್ನು ಸಂಹಾರ ಮಾಡಿ ದೇವತೆಗಳಿಗೆಲ್ಲ ಉಪಕರಿಸಿದ, ಲೋಕಕ್ಕೆ ಉಪಕರಿಸಿದ. ಯಾರು ತಾನೇ ಸುಬ್ರಹ್ಮಣ್ಯನನ್ನು ಆರಾಧಿಸುವುದಿಲ್ಲ? ಆ ರೀತಿ ತೇಜಸ್ವಿಯಾಗಿ ಇರುವಂಥವನು, ಅಷ್ಟು ತೇಜಸ್ವಿ, ಪರಾಕ್ರಮಿ, ದುಷ್ಟ ನಿಗ್ರಹ ಮಾಡುವಂತಹ ಎಲ್ಲ ಸಾಮರ್ಥ್ಯವುಳ್ಳವ ಯಾರು? ಸುಬ್ರಹ್ಮಣ್ಯ. ಅವನು ಕುಮಾರ. ಈಗ ನಮ್ಮ ಈ ವಾಸುದೇವ ಇದ್ದಾನಲ್ಲ, ಇವನು ಜಿತಕುಮಾರ ಗುಣಂ ಅಂತಾರೆ. ಆ ಕುಮಾರನ ಗುಣವನ್ನು ಮೀರಿಸುವಂತಹ ಗುಣದಿಂದ, ತೇಜಸ್ಸಿನಿಂದ ಬೆಳಗುತ್ತಾ ಇರುವವನು ವಾಸುದೇವ.
ಇವನನ್ನ ನೋಡಿ ತಂದೆಯವರಿಗೆ ನಡಿಲಾಯ ಭಟ್ರಿಗೆ ಬಹಳ ಆನಂದ ಆಯಿತು. ಎಷ್ಟು ಒಳ್ಳೆ ಹುಡುಗ, ಯಾರು ಖುಷಿ ಪಡುವ ಹಾಗಿದ್ದಾನೆ. ಸದಾಚಾರದ ವಿಷಯ, ಅದರಲ್ಲೂ ಎಲ್ಲರನ್ನು ಮೀರಿಸ್ತಾನೆ. ಸದಾಚಾರ ಅಂದರೆ ಮೈಲಿಗೆ ಮಾಡ್ಕೊಳ್ಬಾರ್ದು ನೋಡಿ. ಮಕ್ಕಳು ಸಾಮಾನ್ಯವಾಗಿ ಎಂಜಲ್ ಮಾಡಿ ಬಿಡ್ತಾರೆ. ಪುಸ್ತಕ ಇದ್ದರೆ ಪುಸ್ತಕ ಕಡಿತಾರೆ, ಪೆನ್ಸಿಲ್ ಕಡಿತಾರೆ, ಮತ್ತು ಕೈ ಬೆರಳು ಕಡಿತಾರೆ, ಹೀಗಿದ್ದೇನೇನೋ ಉಂಟು. ಬಾಯಿಗೆ ಸೋಕಿಸುವುದು ತುಂಬ ತಪ್ಪು. ಬಾಯಿಗೆ ನಾವೇನಾದರೂ ಹಾಕ್ಬೇಕಾದ್ರೆ ಸ್ವಚ್ಛವಾಗಿರ್ಬೇಕು. ಪಾಪ ತಿಳಿಯೋದಿಲ್ಲ, ಕೈ ಬಾಯಿ ಎಲ್ಲ ಒಂದೇ. ಇಂಥ ಹೊಲಸಿದ್ದದ್ದನ್ನು ಬಾಯಿಗೆ ಇಟ್ಕೊಳ್ತಾರೆ. ಅದಕ್ಕಾಗಿ ಎಂದಿಗೂ ಕೂಡ ಆ ಮೈಯೆಲ್ಲ ಎಂಜಲಾಗಿ ಬಿಡ್ತದೆ. ಅದು ಮಾಡಲಿಕ್ಕಿಲ್ಲ ಅಂತ ನಿಯಮ ಉಂಟು. ನಮ್ಮ ಆಚಾರ್ಯರೇ ಅದನ್ನೆಲ್ಲ ತಿಳಿಸಿದ್ದಾರೆ. ಹಾಗೆ ಆ ಕ್ರಮವನ್ನು ಇವನಿಗೆ ವಾಸುದೇವನಿಗೆ ಹೇಳಿಕೊಡೋದೇ ಬೇಡ. ಪುಟ್ಟ ಸಾಮಾನ್ಯ ಮಕ್ಕಳು, ಒಂದು 10 ವರ್ಷದ ಒಳಗಿನ ಮಕ್ಕಳು ಈ ರೀತಿ ಎಲ್ಲ ಏನೇನೋ ಬೇಡ ಅಂತ ಹೇಳಿದ್ದನ್ನು ಮತ್ತೆ ಮತ್ತೆ ಮಾಡಿ ಬೇಸರ ಮಾಡಿಸ್ತಾರೆ. ತಂದೆ ತಾಯಿಯಂದ್ರಿಗೆ ಬೇಸರ ಆಗ್ತದೆ. ಮಕ್ಕಳು ಆಟದಲ್ಲಿ ಹಾಗಿರ್ತಾರೆ. ನಮ್ಮ ವಾಸುದೇವನಿಗೆ ಹಾಗಿದ್ದೆಲ್ಲ ಏನೂ ಇಲ್ಲ, ಏನು ಮಾಡುವುದಿಲ್ಲ ಅವನು ಹಾಗಿದ್ದೆಲ್ಲ. ಅಂದರೆ ಅನಾಚಾರದ ಲವಲೇಶವೂ ಇಲ್ಲವ ನಮ್ಮ ವಾಸುದೇವನಿಗೆ. ಜಿತ ಕುಮಾರ ಗುಣಂ, ಆ ಎಳೆಯ ವಯಸ್ಸಿನಲ್ಲಿ ಅತ್ಯಂತ ಗುಣವಂತನಾಗಿದ್ದಾನೆ, ಸದಾಚಾರ ನಿಷ್ಠನಾಗಿದ್ದಾನೆ. ಅದು ಅವನ ಸ್ವಭಾವದಲ್ಲೇ ಸದಾಚಾರ ಬಂದು ಹೋಗಿದೆ ವಾಸುದೇವನಲ್ಲಿ. ಮತ್ತು ಅತ್ಯಂತ ಚುರುಕಾಗಿದ್ದಾನೆ, ತುಂಬ ನಿಷ್ಠೆಯಿಂದ ಸಮಯಕ್ಕೆ ಸರಿಯಾಗಿ ಕೂತ್ಬಿಡ್ತಾನೆ. ಸಂಧ್ಯಾ ವಂದನೆ ಸಮಯ ಹಾಜರ್, ಸ್ನಾನ ಮಾಡಿದ, ಸಂಧ್ಯಾ ವಂದನೆ ಮಾಡಿದ, ಯಾರು ಕಲಿಸುವುದೇ ಬೇಡ. ಅವನಷ್ಟಕ್ಕೆ ಕೂತ್ಕೊಂಡು ಎಷ್ಟು ಜಪ ಕ್ಲಿಪ್ತವಾಗಿ ಎಲ್ಲವೂ ಮಾಡಿಬಿಡ್ತಾನೆ. ಆಟ ಆಡ್ತಾನೆ, ಹೌದು, ಚುರುಕು, ಅಷ್ಟು ಚುರುಕಾಗಿದ್ದಾನೆ ಆ ವಾಸುದೇವನ ಚುರುಕುತನ. ನನಗೆ ಹಾಗೆ ಅಲ್ಲಿ ಕೊಡುಮನೆಗೆ ಹೋದಾಗೆಲ್ಲ ಹಾಗೆ ಅನ್ನಿಸ್ತದೆ. ಅಲ್ಲಿ ಹೋದಾಗ ವಾಸುದೇವ ನೀನೆಲ್ಲ ತಿರುಗಾಡಿದ ಸ್ಥಳ ಇದು, ಕಾಣುವುದಿಲ್ಲ ನಮ್ಮ ಕಣ್ಣಿಗೆ, ಅಲ್ಲಿಯೇ ವಾಸುದೇವ ಇದ್ದಾನೆ ಅಂತ ಅನ್ನಿಸಿ ಬಿಡ್ತದೆ ಆ ಪರಿಸರ ಅಂತದ್ದು. ಹಾಗೆ ಅವನ ಸದಾಚಾರ ಅನ್ನೋದು ಮೈಗೂಡಿ ಹೋಗಿತ್ತು, ಸ್ವಭಾವ ಸಹಜವಾಗಿ ಇದ್ದದ್ದು ಅಂತ. ಅದೆಲ್ಲ ನೋಡಿದಾಗ ನಡಿಲಾಯ ಭಟ್ರಿಗೆ ಭಾರಿ ಆನಂದ ಆಗ್ತದೆ. ಸಪಟ ಖಂಡಮ ಕಿಂಚನವತ್ ಕ್ವಚಿತ್ ಸ್ವವಿಭವಾನುಚಿತಂ ಚರಣಾದಿಕಂ ಭುವನ ಭರ್ತುರಹೋಸ್ವ ನಿಗೂಹನಂ ಸುರಸಭಾಸು ಕುತೂಹಲ ಮಾತನೋದ್. ವಾಸುದೇವ ಹೇಗಿದ್ದಾನೆ ಅಂದರೆ ಅವನ ರೀತಿ ಹೇಗಿತ್ತು. ಅವರಿಗೆ ಬಡತನ ಇದ್ದದ್ದು ಹೌದು, ನಡಿಲಾಯ ಭಟ್ರು ಶ್ರೀಮಂತರಲ್ಲ, ಬಡತನದವರೇ, ಬಡತನದಲ್ಲಿದ್ದವರೇ ಹೌದು. ಈ ವಾಸುದೇವ ಹೇಗಿದ್ದ ಅಂದರೆ ಸಪಟ ಖಂಡಂ ಅಕಿಂಚನವತ್ ಅಂತ ಹೇಳ್ತಾರೆ. ಆ ಅಕಿಂಚನವತ್ ಅಂತಾರಲ್ಲ, ಆ ವತ್ ಎನ್ನುವಂಥ ಪ್ರತ್ಯಯ ಬಹಳ ಲಕ್ಷ್ಯಕ್ಕಿಟ್ಕೊಳ್ಬೇಕು. ವಾಸುದೇವ ತುಂಡು ಬಟ್ಟೆ, ಆ ಒಂದು ತುಂಡು ಬಟ್ಟೆಯ ಕೌಪೀನವನ್ನು ಧರಿಸಿ ಅಡ್ಡಾಡ್ತಿದ್ದ. ಮತ್ತೆ ಎಲ್ಲ ಜನರು ಕೂಡ ಅವನನ್ನು ಗಮನಿಸ್ತಿದ್ರು. ಅವನ ತಿರುಗಾಟ, ಅವನ ಅಲ್ಲಲ್ಲಿ ತಿರುಗಾಡ್ತಾನೆ, ವಿಚಚ, ಅವನು ಹೇಗೆ ಹೇಳಿದ್ರು ಚರಣಾಧಿಕಂ. ಅವನ ಸಂಚರಣ ಕಾಲದಲ್ಲಿ ಒಂದು ತುಂಡು ಬಟ್ಟೆಯ ಕೌಪೀನ ಮಾತ್ರ ಧರಿಸಿ ತಿರುಗಾಡ್ತಿದ್ದ. ಎಲ್ಲ ಜನರು ಕೂಡ ಜನರಿಗೆಲ್ಲ ಒಂದು ರೀತಿ ಇವನನ್ನು ನೋಡಿ ಬರಿಗಾಲಿನಲ್ಲಿ ನಡೀತಾನೆ. ಬರಿಗಾಲಿನಲ್ಲೇ ನಡೆಯುವಂಥದ್ದು, ಕಾಲಿಗೆ ಪಾದುಕೆಗಳು, ಪಾದರಕ್ಷೆ ಹಾಕುವುದಿಲ್ಲ. ತುಂಡು ಬಟ್ಟೆಯನ್ನು ಕೌಪೀನವಾಗಿ ಉಪಯೋಗಿಸಿಕೊಂಡು ಅಲ್ಲಲ್ಲಿ ತಿರುಗಾಡ್ತಾನೆ. ನೋಡಲಿಕ್ಕೆ ಕಡುಬಡವನೇನೋ ಅನ್ನೋ ಹಾಗೆ ಕಾಣಿಸ್ತಾನೆ. ಹೀಗಿರುವವ ವಾಸುದೇವ. ಇದನ್ನು ನೋಡಿದರೆ ಇವನ ಮೂಲ ರೂಪದಲ್ಲಿ ಎಂತಹ ಅವನು ಸಂಪತ್ ಸಮೃದ್ಧನಾದವ, ಯಾಕೋ ಆ ಸಂಪತ್ ಸಮೃದ್ಧಿಯನ್ಗೆ ವಿರುದ್ಧವಾಗಿದ್ದಾನೆ ಅಂತ. ಇದೇ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ವಿರುದ್ಧ ಚರಿತೋಚಿತ ಜಗದಧೀಶ ತೇ ವಪುಹು ಅಂತ ಹೇಳ್ತಾರೆ. ಅಲ್ಲ, 3 ಲೋಕದ ಒಡೆಯ ನೀನು ಶಿವ, ನಿನ್ನನ್ನು ನೋಡಿದರೆ ವಿರುದ್ಧ ಚರಿತೋಚಿತ ತೇ ಭಿಕ್ಷುತ ಅಂತ. ನೀನು ಭಿಕ್ಷೆ ಬೇಡ್ತೀಯಲ್ಲಪ್ಪ, ಕೈಯಲ್ಲಿ ಕಪಾಲವನ್ನು ಹಿಡಿದು ಭಿಕ್ಷೆ ಬೇಡುವವ ನೀನು. ಆದರೆ ಜಗದೀಶ್ವರ ನೀನು, ಇದೆಂಥದ್ದು ನಿಂದು? ನಿನ್ನ ಜಗದೀಶ್ವರತ್ವಕ್ಕೂ ನೀನು ಈ ಕಪಾಲ ಹಿಡಿದು ಭಿಕ್ಷೆ ಬೇಡುವುದಕ್ಕೂ ಎಷ್ಟು ವಿರುದ್ಧ ಚರಿತೆ ಅಲ್ವಾ, ವಿರುದ್ಧವಾದ ಆಚರಣೆ ಅಲ್ವಾ ಅಂತ
ಕೇಳ್ತಾರೆ. ಯಾರು? ಇದೇ ನಾರಾಯಣ ಪಂಡಿತಾಚಾರ್ಯರು ಶಿವನನ್ನ ಪ್ರಾರ್ಥಿಸುವಾಗ ಹೇಳ್ತಾರೆ, ನಮ್ಮ ವಾಸುದೇವನು ಹಾಗೆ ಲೋಕದ ಸಮಸ್ತ ಸಂಪತ್ತು ಕೂಡ ಅವನ ಅಧೀನವಾಗಿರುವಂಥದ್ದು. ಇಂತಹ ವಾಸುದೇವ ಏನು ಬಡವರ ಹಾಗೆ, ಕಡು ಬಡವರ ಹಾಗೆ ಇವನು ಸಣ್ಣ ಲಂಗೋಟಿಯನ್ನ ಮೈಗೆ ಕಟ್ಟಿಕೊಂಡು ಬರಿಗಾಲಲ್ಲಿ ಓಡಾಡ್ತಾ ಇದ್ದಮ. ಇದು ಅವನಿಗಿದು ಒಗ್ಗುವಂಥದ್ದಲ್ಲ, ಇದು ಅನುಚಿತ, ಇದು ಅವನಿಗೆ ಒಪ್ಪುವಂಥದ್ದೇ ಅಲ್ಲ. ಹೀಗಿರುವಂಥವನು ಇವನು. ಹೀಗೆ ಇದು ಯಾಕೆ ಅಂದ್ರೆ ಸ್ವನಿಗೂಹನಂ ಅಂತ. ನಿಗೂಹನ ಅಂದ್ರೆ ಮುಚ್ಚಿಕೊಳ್ಳುವುದು ಅಂತ, ಮುಚ್ಚಿಗೆ ಮಾಡುವುದು. ಯಾವುದು? ಸ್ವನಿಗೂಹನಂ. ತನ್ನ ವೈಭವವನ್ನು, ತನ್ನ ಮಹತ್ವವನ್ನು ಮುಚ್ಚಿಕೊಳ್ಳುವಂತಹ ಕಾರ್ಯ ಮಾಡ್ತಾ ಇದ್ದ ಇವ. ಇದು ಸುರಸಭಾಸು ಕುತೂಹಲ ಮಾತನೋದು. ಇದು ದೇವತಾ ಸಭೆಯಲ್ಲಿ ಇದೊಂದು ರೀತಿ ಕುತೂಹಲ ಮಾಡಿತ್ತು. ನಮ್ಮ ಮುಖ್ಯ ಪ್ರಾಣ ಭೂಮಿಗೆ ಹೋದದ್ದು ಹೌದು, ಆದ್ರೆ ಅಲ್ಲಿರೋದು ನೋಡಿದ್ರೆ ಏನು ಬಡವನ ಹಾಗೆ. ಒಂದು ಕಾಲಿಗೆ ಪಾದರಕ್ಷೆ ಇಲ್ಲ, ಮೈ ತುಂಬ ಬಟ್ಟೆ ತೊಡುವುದಿಲ್ಲ, ಒಂದು ಒಳ್ಳೆ ಜರಿ ಶಾಲೆಲ್ಲ ಹೊಡೆಯುವುದಿಲ್ಲ ನಮ್ಮ ವಾಸುದೇವ. ಯಾಕೆ ಮುಖ್ಯ ಪ್ರಾಣ ಮಾಡೋದು? ಯಾಕೆ ಹೀಗೆ? ಇಷ್ಟು ವೈಭವ ಇದ್ರೂ ಕೂಡ ಈ ರೀತಿ ಯಾಕೆ ಮಾಡುವುದು ಅಂತ ದೇವತೆಗಳೆಲ್ಲ ಹೀಗೆ ವಿಚಾರ ಮಾಡ್ತಾ ಇದ್ರಂತೆ. ಆ ರೀತಿ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಭುವನ ಭರ್ತು ಸ್ವನಿಗೂಹನಂ. ಮೂರು ಲೋಕದ ಸ್ವಾಮಿಯಾಗಿರುವಂತಹ ಮುಖ್ಯ ಪ್ರಾಣ ಸ್ವನಿಗೂಹನಂ, ತನ್ನನ್ನು, ತನ್ನ ಮಹತ್ವವನ್ನು ತಾನು ಮುಚ್ಚಿಡ್ತಾ ಇದ್ದಾನೆ ಅಂತ. ಇದರಲ್ಲಿ ಸ್ವಪಟಖಂಡ ಸಪಟಖಂಡಂ ಅಕಿಂಚನಮತ್ತಂತೇಳಿ. ಅಕಿಂಚನ ಅಂದ್ರೆ ಏನೂ ಇಲ್ಲದವನು ಅಂತ ಅರ್ಥ. ಏನೂ ಗತಿ ಇಲ್ಲದವನು, ಎಂಥದೂ ಇಲ್ಲದವನಿಗೆ ಅಕಿಂಚನ ಅಂತ. ಅಕಿಂಚನ ತೀರಾ ಬಟ್ಟೆಗೂ ಇಲ್ಲದವರು, ಅವರನ್ನ ಕಿಂಚನ ಹೇಳು. ಆ ಕಿಂಚನರಂತೆ ಅಕಿಂಚನನಂತೆ ಕಾಣಿಸ್ತಾನೆ ಅಂತ. ಅಂದ್ರೆ ಒತ್ತಂದ್ರೆ ಆ ರೀತಿಯಾಗಿದ್ದಾನೆ ಅಂತ. ಅಕಿಂಚನ ಅಂತ ಅರ್ಥ ಅಲ್ಲ, ದರಿದ್ರ ಅಂತ ಅರ್ಥ ಅಲ್ಲ. ದರಿದ್ರರಂತೆ ವೇಷ ಅವನು. ಯಾಕಪ್ಪ ಅಂದ್ರೆ ತಾನು ಸ್ವಲ್ಪ ವೈಭವ ತೋರಿಸಿಕೊಂಡ್ರು ಅದು ಮಹದ್ವೈಭವವಾಗಿ ಕಂಡೀತು ಅಂತ ಲೋಕದಲ್ಲಿ ತನ್ನನ್ನ ಮುಚ್ಚಿಟ್ಟುಕೊಂಡು ಓಡಾಡ್ತಿದ್ದ, ತನ್ನ ಮಹತ್ವವನ್ನ ಅಡಗಿಸುತ್ತಿದ್ದ ಅನ್ನೋ ಅರ್ಥ. ಹಾಗೆ ಅಕಿಂಚನ ಶಬ್ದಕ್ಕೆ ಮಹದರ್ಥ ಉಂಟು, ಮುಂದೆ ಬರ್ತದದು, ಅಲ್ಲಿ ವಿಚಾರ ಮಾಡಬೇಕು. ಅವಿರಲೈರ್ಗರಳೋಷ್ಮಭಿರಾಕುಲೀಕೃತ ಸಮಸ್ತ ಜನೋ ವಿಚಚಾರಯಃ ಕ್ವಚಿದಮುಂ ನಿಜಘಾಂಸುರ ಶಾಂತಿಮಾನ್ ಉಪಸಸರ್ಪಮಯೋಸುರಃ. ಈಗ ವಾಸುದೇವ ಭೂಮಿಯಲ್ಲಿ ಹೀಗೆ ಸಂಚರಿಸ್ತಾ ಇದ್ದಾನೆ. ಇದ್ಯಾವುದು? ಪಾಜಕ ಕ್ಷೇತ್ರ. ಅಲ್ಲೆಲ್ಲ ತಿರುಗಾಟ ಮಾಡುವವ ವಾಸುದೇವ. ದೇವತೆಗಳಿಗೆ ವಾಸುದೇವ ಯಾರು? ಮುಖ್ಯ ಪ್ರಾಣ ಅನ್ನೋದು ದೇವತೆಗಳಿಗೆ ಗೊತ್ತು, ಅಸುರರಿಗೂ ಗೊತ್ತಿದೆ, ಮನುಷ್ಯರಿಗೂ ಗೊತ್ತಿಲ್ಲ. ಅಸುರರು ಇದೆಲ್ಲ ಗೊತ್ತಿಟ್ಕೊಳ್ತು. ವಾಸುದೇವ ಹಾಗಾಗಿ ಆ ಅಸುರರು ಲೆಕ್ಕ ಹಾಕಿದ್ರು, ಎಲ್ಲ ನಮಗೆ ಬಾಧಕನಾಗಿರುವವನು ಇವ, ನಮ್ಮ ಅಸುರ ಬಾಧಕ ಈ ವಾಸುದೇವ. ಹೀಗಾಗಿ ವಾಸುದೇವನ ಸಂಹಾರ ಮಾಡಬೇಕು ಅಂತ ಅಸುರರಿಗೆ ಅನ್ನಿಸ್ತು. ಸಹಜ, ಅಸುರರಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರ್ತದೆ. ಗಮನಿಸ್ತಾ ಇರುವವರು ಹೇಳಿದ್ರು, ಕಲಿಯಂತೂ ಸರ್ವವ್ಯಾಪಿಯಾಗಿ ಇದ್ದೇ ಇರ್ತಾನೆ. ಎಲ್ಲ ಈ ವಾಸುದೇವ, ಮುಖ್ಯ ಪ್ರಾಣ ವಾಸುದೇವ ಅಂತ ಹುಟ್ಟಿಯಾಗಿದೆ, ನಮಗ್ ಬಾಧಕ, ಅವನನ್ನ ಸಂಹಾರ ಮಾಡಬೇಕು. ಹೇಗೆ ಸಂಹಾರ ಮಾಡುವುದು? ಅದಕ್ಕೆ ಒಂದು ಕೆಲಸ ಮಾಡುವ ಅಂತ ಹೇಳಿ ಒಬ್ಬ ಅಸುರನನ್ನು ಕರೆದ. ಒಬ್ಬ ಅಸುರ ಮೈಯೆಲ್ಲ ಕ್ರೋಧ ತುಂಬಿದೆ, ಮಹಾಕ್ರೋಧ ತುಂಬಿದ ಒಬ್ಬ ಅಸುರನನ್ನು ಕರೆದು ಕಲಿ ಅಪ್ಪಣೆ ಮಾಡಿಬಿಟ್ಟ, ವಾಸುದೇವನ ಸಂಹಾರ ಮಾಡಿದ. ಆ ಅಸುರ ಒಬ್ಬ ಸರ್ಪ ರೂಪದಲ್ಲಿ ಆ ಪಾಜಕ ಕ್ಷೇತ್ರದಲ್ಲಿ ತಿರುಗಾಡ್ತಿದ್ದ, ಮಹಾ ದೊಡ್ಡ ಸರ್ಪ. ಆ ಸರ್ಪ ಬುಸ್ಸಂತ ಗಾಳಿ ಬೀಸಿದ್ರೆ ಉಸಿರು ಬಿಟ್ರೆ ಸಾಕು, ಆ ಪರಿಸರವೆಲ್ಲ ವಿಷಮಯ ಆಗ್ತಿತ್ತು. ಆ ರೀತಿ ಉಗ್ರ ವಿಷವನ್ನು ಹೊಂದಿರುವಂತಹ ಒಬ್ಬ ಅಸುರ, ಅವನು ದೊಡ್ಡ ರೂಪ ತಾಳಿ, ಸರ್ಪ ರೂಪ ತಾಳಿ ಅವನು ಅಲ್ಲಿಯೇ ತಿರುಗಾಡ್ತಾ ಇದ್ದ, ಯಾವ ಪಾಜಕದಲ್ಲಿ ತಿರುಗಾಡ್ತಾ ಇದ್ದ. ಅವನ ಉದ್ದೇಶ ಏನು ಅಂದ್ರೆ ವಾಸುದೇವನನ್ನ ಕಡಿದು
ವಾಸುದೇವನ ಕೊಂದು ಬಿಡಬೇಕು ಅಂತ ಉದ್ದೇಶಕ್ಕೆ ತಿರುಗಾಡ್ತಾ ಇರುವವನು. ಆ ಸರ್ಪವನ್ನು ನೋಡಿ ಜನರೆಲ್ಲ ಹೆದರಿಬಿಟ್ರು. ಅಯ್ಯೋ, ಇದು ಯಾರಿಗೆ ಕಚ್ಚಿ ಬಿಡ್ತದೆಯೋ, ಉಗ್ರವಾಗಿ ಬೇರೆ ಕಾಣ್ತದೆ, ಉಗ್ರವಾದ ಸರ್ಪ ಇಲ್ಲೇ ತಿರುಗಾಡ್ತದೆ, ನಮಗೇನೋ ಹಾನಿ ಮಾಡ್ತದೆ ಅಂತ ಜನರೆಲ್ಲ ಹೆದರಿದ್ರು. ಹಾಗಿರುವಾಗ ಅದರ ಉದ್ದೇಶ ಏನು? ಸರ್ಪದ ಉದ್ದೇಶ ವಾಸುದೇವನನ್ನು ಕಡಿಯಬೇಕು ಅಂತ. ಅದಂಥ ಒಂದು ಸಂದರ್ಭ ಆಗ್ತದೆ. ಆ ಸಂಬಂಧಿ ವಿಷಯಗಳೆಲ್ಲ ಮುಂದೆ ಬರ್ತದೆ, ಅದನ್ನು ಮತ್ತೆ ನೋಡುವ. ಒಟ್ಟು ಅಲ್ಲಿವರೆಗೆ ಅಷ್ಟೇ. ಇದೇನು ಬಹಳ ಒಳ್ಳೆ ಘಟ್ಟ ಅಂತಲ್ಲ, ಆದರೆ ಎಲ್ಲ ಸಾಧಕ ಬಾಧಕ ಎಲ್ಲವೂ ಇರ್ತದೆ ಅಲ್ವ. ಹಾಗಾಗಿ ಇದೊಂದು ಸಂದರ್ಭ. ಮುಂದೆ ವಾಸುದೇವ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡ್ತಾನೆ. ಈಗಿಲ್ಲಿ ಒಮ್ಮೆ ಒಂದು ಸಣ್ಣ ನಿಲುಗಡೆ ಮಾಡುವ, ಮುಂದೆ ನಾಳೆ ಉಂಟು, ಎಲ್ಲರೂ ಸೇರುವ. ಹರೇ ವಾಸುದೇವ. ಬ್ರಹ್ಮಾರ್ಪಣಮಸ್ತು.